ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡ್ಬೇಕು. ಆಯ್ತು. ಅಜ್ಜಿ, ನಂಗೂ ಅದೇ ಅರ್ಥ ಆಗ್ತಿಲ್ಲ ಅಜ್ಜಿ, ಯಾಕೆ ಬಂದಿಲ್ಲ ಅಂತ. ನೋಡೋಣ ಇರು, ಬರ್ತಾರೆ. ಹೇಗಿದ್ರು ಇವತ್ತು ರಾತ್ರಿ ಮನೆಗೆ ಬರಲೇಬೇಕು, ಇಲ್ಲಿ ಉಳ್ಕೊಳ್ಳೇಬೇಕಲ್ವಾ? ಅಜ್ಜಿ, ನಂಗೊಂದು ಡೌಟು. ಏನಪ್ಪ? ಈ ಬೆಡ್ಡು ಇಷ್ಟೊಂದು ಚಿಕ್ಕದಾಗೈತೆ, ಇದರಲ್ಲಿ ನಾನು ಅನು ಪಲ್ಲವಿ ಅಮ್ಮ ಅಪ್ಪ ಎಲ್ರು ಮಲ್ಕೊಳಕ್ಕಾಗುತ್ತಾ? ಅಲ್ಲ ಕಣೋ, ನೀವಿಬ್ರು ಈಗಲೇ ಅವ್ರಿಗೋಗಿ ತಗ್ಲಾಕೊಂಡ್ರೆ ಅವ್ರಿಗೆ ಸ್ವಲ್ಪ ಪ್ರೈವೇಸಿ ಅನ್ನೋದು ಬೇಡ್ವಾ? ಹಂಗಂದ್ರೆ ಹಾಗಲ್ಲ, ಒಂದ್ ಸ್ವಲ್ಪ ದಿವಸ ನಿಮ್ಮ ಅಪ್ಪ ಅಮ್ಮ ಇಬ್ರು ಇಲ್ಲಿ ಮಲ್ಕೊಳ್ಳಿ, ನೀನು ಅನು ಇಬ್ರು ನನ್ನ ಜೊತೆ ಮಲ್ಕೊಳ್ಳಿ. ಯಾಕೆ ನಾವು ನಿಮ್ ರೂಮಲ್ಲಿ ಮಲ್ಕೋಬೇಕು? ಅಯ್ಯೋ, ಹೇಗಪ್ಪ ಹೇಳೋದು ನಿಂಗೆ? ಅದು ಏನಿಲ್ಲ ಕಂದ, ಈ ಮಂಚ ಚಿಕ್ಕದಾಯ್ತಲ್ಲ, ಆಮೇಲೆ ನಿಮ್ಗೆ ಜಾಗ ಸಾಕಾಗ್ದೆ ಉಳ್ಳಾಡಿ ಕೆಳಗಡೆ ಬಿದ್ರೆ ಈ ಗಿಣಿ ಮೂಗು ಮುರಿದೋಗಲ್ವಾ? ಅದ್ ಹೆಂಗ್ ಮುರ್ದೋಗುತ್ತಜ್ಜಿ? ನಾನ್ ಮಧ್ಯದಲ್ಲಿ ಮಲ್ಕೊಂತೀನಿ, ಅನೂನು ಅಷ್ಟೇ. ಆಮೇಲೆ ನಿಮ್ಮ ಅಪ್ಪ ಅಮ್ಮ ಬಿದ್ದೋಗ್ಬಿಟ್ರೆ? ಅಯ್ಯೋ ಹೌದಲ್ವಾ? ಅದಕ್ಕೆ ನಾವು ದೊಡ್ಡದಾಗಿರೋ ಮಂಚ ತಗೊಳ್ಳೋಣ. ಅಲ್ಲಿವರೆಗೂ ನೀನು ಅನು ನನ್ನ ಜೊತೆ ಮಲ್ಕೊಳ್ಳಿ, ಸರಿನಾ? ಅಪ್ಪ ಅಮ್ಮ ಈ ರೂಮಲ್ಲಿ ಮಲ್ಕೋತಾರೆ. ಅಜ್ಜಿ, ನಾನೇನು ಹಠ ಮಾಡಲ್ಲ. ಅನು ಅಮ್ಮನ ಜೊತೆ ಮಲ್ಕೋಬೇಕು ಅಂತ ಹಠ ಮಾಡಿದ್ರೆ ಎಲ್ಲ ಈಗಲೇ ಯೋಚನೆ ಮಾಡ್ತೀಯಲ್ಲೇನೋ ನೀನು? ಮೊದ್ಲು ಅವ್ರು ಬರ್ಲಿ, ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ನನಗೆ ಟೆನ್ಷನ್ನು. ಇರು, ಫೋನ್ ಮಾಡಿ ಕೇಳ್ತೀನಿ. ಯಾಕೋ ಏನೋ ಅನಾಹುತ ಆಗಿದೆ ಅಂತ ಭಯ ಆಗ್ತಿದೆ ನನಗೆ. ಒಂದ್ಸಲ ನಾನೇ ಹೋಗಿ ನೋಡ್ಕೊಂಡು ಬರ್ಲಾ? ರೀ, ಈಗೇನ್ರಿ ಮಾಡೋದು? ನಾವು ಅವಳನ್ನ ಹೇಗೆ ಒಪ್ಸೋದು? ನನಗೂ ಅರ್ಥ ಆಗ್ತಾ ಇಲ್ಲ ಪ್ರಭಾ. ಪಲ್ಲವಿ ಯಾಕೆ ಈ ನಿರ್ಧಾರ ತಗೊಂಡ್ಲು ಅಂತ. ಅವಳೇನಾದ್ರೂ ಆ ತ್ರಿವಿಕ್ರಮ್ನ ನೋಡಿ ಹೆದ್ರು ಬಿಟ್ಲಾ? ನಮಸ್ತೆ ಸರ್. ಓ ನಮಸ್ಕಾರ, ಬನ್ನಿ ಬನ್ನಿ ಕೂತ್ಕೊಳ್ಳಿ, ನಿಮ್ ದಾರಿನೇ ಕಾಯ್ತಾ ಇದ್ದೆ. ಪ್ರಭಾ, ಸ್ವಲ್ಪ ಹೋಗಿ ಕಾಫಿ ಮಾಡ್ಕೊಂಡ್ ಬಾ. ರೀ, ಲಾಯರ್ನ ಯಾಕೆ ಕರ್ಸಿದ್ದೀರಾ? ಆಮೇಲೆ ಹೇಳ್ತೀನಿ. ಸಾರಿ ಸರ್, ಕೋರ್ಟ್ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು, ಬರೋದು ಲೇಟ್ ಆಯಿತು. ಇಟ್ಸ್ ಓಕೆ. ನನ್ನ ಮಗಳ ಸಮಸ್ಯೆ ಸಾಲ್ವ್ ಆದರೆ ಅಷ್ಟೇ ಸಾಕು ನನಗೆ. ಎಷ್ಟು ವರ್ಷ ಇಲ್ಲದೆ ಇರೋನು ಈಗ ಯಾಕೆ ಬಂದ? ಅದೇ ನಂಗೆ ಗೊತ್ತಾಗ್ತಾ ಇಲ್ಲ. ಈಗ ಪಲ್ಲವಿಗೆ ಇನ್ನೊಂದು ಮದುವೆ ಆಗಿದೆ, ಅವಳಿಗೆಲ್ಲಿ ತೊಂದರೆ ಆಗುತ್ತೋ ಅನ್ನೋ ಭಯ. ಸರ್, ಲೀಗಲ್ ಆಗಿ ಏನು ತೊಂದರೆ ಆಗಲ್ಲ, ಆದರೆ ಮಗು ವಿಷಯ ತಿಳ್ಕೊಬೇಕು ಅಂದರೆ ಫಸ್ಟು ನಾನು ಪಲ್ಲವಿಯವ್ರ ಹತ್ರ ಮಾತಾಡಬೇಕು. ಏನೇನಾಗಿದೆ ಅಂತ ಕ್ಲಿಯರಾಗಿ ತಿಳ್ಕೊಬೇಕು ಸರ್. ಸರ್. ಥ್ಯಾಂಕ್ ಯು ಮೇಡಮ್. ರೀ, ಅಂದ್ರೆ ಇವ್ರು ನಮ್ಮ ಪಲ್ಲವಿ ಬಗ್ಗೆ ಮಾತಾಡೋದು ಬಂದಿರೋದಾ? ಹೌದು ಪ್ರಭಾ, ನಿನಗೆ ಗೊತ್ತು, ಅವಳು ಗಂಡನ ಮನೆಗೆ ಹೋಗಲ್ಲ ಅಂತ ಹಠ ಮಾಡ್ತಾ ಇದ್ದಾಳೆ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗತ್ತಾ? ಕಾನೂನು ಪ್ರಕಾರ ಏನಾಗುತ್ತೆ ಅಂತ ನೋಡ್ಬೇಕಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಕಾಲ್ ಮಾಡಿ ಬರಕ್ಕೆ ಹೇಳಿದೆ. ನನ್ನ ಮೊಮ್ಮಗಳು ಆ ಮ್ಯಾಜಿಕ್ ಮಾಸ್ಟ್ರೇ ತನ್ನ ಪಪ್ಪ ಆಗ್ಬೇಕು ಅಂತ ಗಲಾಟೆ ಮಾಡ್ತಿದ್ದಾಳೆ. ವಿಕ್ರಾಂತ್ ಅವ್ರನ್ನ ತನ್ನ ಪಪ್ಪ ಆಗೋದು ಬೇಡ ಅಂತಿದ್ದಾಳೆ. ಅವಳು ಒಪ್ತಾ ಇರೋದಕ್ಕೆ ನಮ್ಮ ಪಲ್ಲವಿ ಗಂಡನ ಮನೆಗೆ ಹೋಗದೆ ಇಲ್ಲೇ ಕೂತಿದ್ದಾಳೆ. ನಂಗಂತೂ ತುಂಬಾನೇ ತಲೆ ಕೆಟ್ಟು ಹೋಗ್ಬಿಟ್ಟಿದೆ. ಮಗು ಗೊತ್ತಿದೆಯಾ ಅವರೇ ನನ್ನ ನಿಜವಾದ ಅಪ್ಪ ಅಂತ? ಗೊತ್ತಿಲ್ಲ. ಮತ್ತೆ ಹೇಗೆ ಮಗು ಅವ್ರನ್ನ ಅಷ್ಟೊಚ್ಚು ಗೊತ್ತು? ಎಲ್ಲಾನು ಅವ್ನು ಪ್ಲಾನ್ ಮಾಡ್ಕೊಂಡೇ ಮಾಡಿದಾನೆ. ನಮ್ಮ ಅನು ಓದೋ ಸ್ಕೂಲಲ್ಲೇ
ಅವ್ನ್ PT ಮಾಸ್ಟರ್ಗೆ ಸೇರ್ಕೊಂಡಿದ್ದಾನೆ. ಈಗ ನಮ್ಮನ್ನು ಅವನನ್ನೇ ಅಪ್ಪ ಆಗಬೇಕು ಅಂತ ಹೇಳ್ತಾ ಇದ್ದಾಳೆ. ನಮ್ಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗಾಗ್ಲೇ ಅವ್ನ್ ನಮ್ ಪಲ್ಲವಿ ಜೀವನನ ಒಂದ್ಸಲ ಹಾಳು ಮಾಡಿದ್ದಾಗಿದೆ. ಇಲ್ಲಿ ಇನ್ನೊಂದ್ಸಲ ಅವಳ ಬದುಕು ಮತ್ತೆ ಅವನಿಂದ ಹಾಳಾಗುತ್ತೋ ಅಂತ ನಂಗೆ ತುಂಬಾನೇ ಭಯ ಆಗ್ತಿದೆ. ನೀವೇ ಇದನ್ನ ಸರಿ ಮಾಡ್ಬೇಕು ಸರ್. ಮೇಡಮ್, ಅದಕ್ಕೂ ಮೊದಲು ಇಲ್ಲಿ ಏನಾಗಿದೆ ಅಂತ ತಿಳ್ಕೋಬೇಕು ಅಂದರೆ ಪಲ್ಲವಿಯವ್ರ ಹತ್ರ ಮಾತಾಡಬೇಕು. ಎಲ್ಲಿ ಪಲ್ಲವಿಯವರು? ಮನೆಯಲ್ಲೇ ಇದ್ದಾಳೆ, ಬನ್ನಿ ಹೋಗೋಣ. ತೇಜು, ನಿಮ್ಮ ಅಪ್ಪ ಅಮ್ಮ ಬಂದ್ರು ಅನ್ಸುತ್ತೆ ಕಣೋ. ಅಜ್ಜಿ ನಾನು ಹೋಗಿ ಬಾಕ್ಲು ತೆಗಿತೀನಿ. ಇರು ಎಲ್ಲ ಬೇಗ ರೆಡಿ ಮಾಡ್ಕೊಳ್ಳೋಣ. ತಗೋ ಗಟ್ಟಿ ಇಟ್ಕೋ. ವಿಕ್ರಾಂತ್, ಪಲ್ಲವಿಯಲ್ಲಿ ಅವಳು ಕರಿ. ಇಬ್ರು ಅಕ್ಕಪಕ್ಕ ನಿಂತ್ಕೊಳ್ಳಿ. ಸೇರೋದು ಒಳಗಡೆ ಬರಬೇಕು. ಶಾಸ್ತ್ರದ ಪ್ರಕಾರ ಸಂಜೆ ಒಳಗಡೆ ಸೊಸೆನ ಮನೆ ಒಳಗಡೆ ತುಂಬಿಸ್ಕೋಬೇಕಿತ್ತು. ಯಾಕಿಷ್ಟು ಲೇಟಾಗಿ ಬಂದ್ರಿ? ಪಲ್ಲವಿ, ಬಾಮ ಬೇಗ. ವಿಕ್ರಾಂತ್, ನಿಂತ್ಕೋ. ಹಂಗೆಲ್ಲ ಬರೋಂಗಿಲ್ಲ. ಇಬ್ರು ಒಟ್ಟಿಗೆ ಸೇರೋದ್ಕೊಂಡು ಬರ್ಬೇಕು. ವಿಕ್ರಾಂತ್, ಪಾಪ ಅಮ್ಮ ಎಲ್ಲಿ, ಅನು ಎಲ್ಲಿ?